ಯಾನಿತ್ತು 20-40 ಅಂತಾರೆ ಮೂಲೆಡ್ ಅದು ಅವಂಗೆ ಸಾಣದ ಬೇಲೆ ಮನ್ಸಿನ್ ಸರ್ ಯಾನು ಬಾಕಿ ಬರ್ತಾರೆ ಬೇಲ ಬಾಕಿ ಕೊಲ್ಪುದು ಇದೆ ನಾಗ ಗಿಡ ತೆಚ್ಚಿ ನಾಶ ಆಗ್ತದೆ ಅಲ್ಲ ಇಂಕ 5 ಬೇದಿನ ಬಂದು ಗೊತ್ತಿದ್ದೇನೆ ಸರ್ ಏನ್ ಕೊಂಚ 3 ವರ್ಷದ ಬೊಕ್ಕ ಗೊತ್ತಾಗಿನಿ 20-40 ರೂಪಾಯಿ ಅಲ್ಲಿ ಓಡಿಸಿಕೊಂಡು ಸರ್. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಾ ಸರ್ ನಮಸ್ತೆ. ಯಾನ್ ಸದನಂದ್ ಉಳ್ಪಡ್ದು ಸರ್? ಯಾನ ಮಂಜನಾಡಿ ಮೊಂಟಪದವರು. ಮಂಜನಾಡಿ ಮೊಂಟಪದ ಗೊತ್ತಿಲ್ಲ ಸರ್. ಎನ್ನೆಲ್ಲ ಹಂಗೆ ಹುಚ್ಚಿದ ಸಮಸ್ಯೆ ಅದಕ್ಕೆ ಮೂಲಿಡಲ್ಲ ಸರ್. ಅವೇ ಆನೆಯರು ಇದಕ್ಕೆ ಫೋನ್ ಮಾಡ್ತಿದ್ದೇನೆ ಸರ್. ಎಂಕೆ ಅಂಚದ ಬೇತ ಒಂಜಿ ಸೈಡ್ ಫೋನ್ ಮಾಡ್ತಿದ್ದೇನೆ ಯಾನಿತ್ತು 20-40 ಅಂತಾರೆ ಮೂಲೆಡ್ ಅದು ಒಂದ ಅವಂಗೆ ಸಾಣದ ಬೇಲೆ ಮನ್ಸಿನ್ ಸರ್ ಯಾನು ಸಾಣದ ಬೇಲೆ ಸಾಣದ ದೈವ ಪಂಜುರ್ಲಿ ಸಾಣದ ಬೇಲೆ ಮಲ್ತೀನಿ ಪಂಡಾಯ್ತು ಮುಂಚೆ ಬರ್ತಿತ್ತು ಸರ್. ಓಕೆ ಐನ ಜೀರ್ಣೋದ್ಧಾರ ಮಲ್ಪರೆ ಬಂದದ್ದು ಅವು ಸುಮಾರು ವರ್ಷ ಆಯ್ತು ದಾಲ ಒಂದು ದೀಪ ದಾಲ ಇದ್ದೇನೆ ಬಾಯಿ ನೀರು ಅಂತ ಆ ಜಾಗದಾರು ರೋಡ್ ಮಲ್ಪರೆ ಬಂದದ್ದು ಆಯ್ತು ಭೂತನ್ನು ಸಾರೆ ಭಟ್ರು ಬರ್ತದೆ ಇತ್ತೇರು ಭಟ್ರು ಬಂದಿರ್ಬೇಕ ಬಂದ್ ಮಾಡ್ತು ನನ್ನ ಗರಿಪಲ್ಲೆ ಬಂದೇರು ಅಂತೆ ಯಾನ ನರ್ಗೆ ಐದು ಕಾರು ಜಾಗದಾರು ಹೋದು ಸಿಕ್ಕದ್ದು ಬಾಕಿಲ್ಲ ತರ ಬರ್ತಾರೆ ದಾಲ ಅವನ್ ಬಾಕಿ ಕೊಲ್ತದೆ ಇದೀನಿ ಅಂತೆ 5 ಕಾರು ಜಾಗದಾರು ಪಿಕ್ಕತ್ಬಾರ್ದು ತೊಂದರೆಗಿ ಯಾನ ದಾಲಾಪಜಿ ಯಾನ್ ಗಂಟೆ ಬಂದು ಅಡ್ಡ ಹೊಡೆದು ಗರ್ತೆ ಸರ್. ಅಂದ್ರೆ ಇಂಕ 5 ಬೇದಿನ ಬಂದು ಗೊತ್ತಿದ್ದೇನೆ ಸರ್ ಏನ್ ಕೊಂಚ 3 ವರ್ಷದ ಬೊಕ್ಕ ಗೊತ್ತಾಗಿನಿ. ಎನ್ನ ಕುಟುಂಬ ದೈವರ್ದಾರ ಗೊತ್ತಾಯಿನಿ ಅಂಜುರ್ಲಿ ಬಂದು ನಿಂತೆಂಚ ಎನ್ಮನೆ ಸಾಣ ನೆಟ್ಟ ಬೇಲ ಮಲ್ಕೊಂಡು ಗಣಿಕೆ ಹಾಕ್ತೀನಿ ಒಂದು ಪಂಡಾಯ್ತು ಎಸ್ತಿನಿಗೆ ಜಿಡ ತೆತ್ತಿ ಸರ್ ಮಸ್ತ್ ಕಾಸು ಖರ್ಚು ಮಾಡುತ್ತೆ 5 ಎನ್ನ ಕುಟುಂಬದ ಅದೇ ಹೋದು ಮಲ್ಕೊಡು ಅರೇಂಜ್ ಆಗಿದೆ ಮಾತಿ ನಟ್ಟೋಡು ಬಂದೇಳಿ ಅಂತ ಏನ ರಿಚ ಮಲ್ತೊಂದು ಹೋದು ಹೆಂಗ ಅದೇ ಹೋದು ಅವು ಪಂಜಿಕಲ್ ಪಂಜಲ್ ಗ್ರಾಮ ಉಂಡದೆ ಅದೇ ಹೋಡು ಎನ್ನ ಇಲ್ಲು ಪಪ್ಪ ಮನೆ ಇಲ್ಲ ಉಳ್ಳೆ ಯಾನಿತ್ತ ಕುಡ್ಲಾಡ್ ಉಳ್ಳೆ ಕುಡ್ಲಾ ಬತ್ತು ಸುಮಾರು ಓದ್ತಾನೆ ಅನ್ ಮಾತ್ರ ಕುಡ್ಲಾ ಅಂಚೆ ಇನ್ಕು ಈ ಕಾರೆಂಟ್ ಒಂದು ಬೂರ್ದಿತ್ತೆ ಬೂರ್ದಿ ಅನ್ನಂತ ಇಲ್ಲಲ್ಲಿತ್ತು ಒಂದು 5 ತಿಂಗಳು ಕಾರದಲ್ಲ ಎಫೆಕ್ಟ್ ಆದಿದ್ದೇನೆ ನನ್ನ ಕೈಗೆ ಮಾತ್ರ ಒಂದು ಎಫೆಕ್ಟ್ ಆದಿತ್ತು ಕಾರು ಅಂತ ಬೇನೆ ಇತ್ತು ಅಂದ ಕಂಕನಟ್ಟು 1 ತಿಂಗಳು ಇತ್ತೆ ಅದು ಸರಿಯಾದಿತ್ತು ಕಾರು ಕೈ ಮಾತ್ರ ಒಂದು ತಂದಿತ್ತು ಅಂತ ಯಾರನ್ನ ಇಲ್ಲ ತೋಟದ ಬೆಲೆ ಪೋಯಿನಪ್ಪಲ್ಲ ಕಾಯಿನಿ ಸರ್ ಅಂಚೆ ಹೋದು ಸುಮಾರು ಸಾರಿ ಮಾತಿ ನಟ್ಟರೆ ಪೋಯ ಅವ್ರು 6 ಮಂದಿ ಕೊಡಬಂದ ಇಡಕ್ಕೆ ಅವ್ರು ಸೋನದ ಒಂದು ಗರಡಿ ಉಂಡದ್ದು ಪಂಜಲ್ ಗರಡಿ ಅಂಚೆ ಸೋನದ ಸುದ್ದಕ್ಕೆ ನೇಮ ಬಂದ ಕೊಡಬಂದ ಹಾಗೆ ಆ ಇಡಕ್ಕೆ ಆಯ್ಕೆ ಕೊಡಬಂದ ಅಂಚನೆ ತಂದು ಆಯ್ಕೆ 6 ಜಾಗದಾರು ಬಂದಿರು 6 ಗಂಟೆ ಬರ್ತೀನಿ ಎಂಟು ಬರೋಡು ತಂದು ಆಯ್ಕೆ 6 ಕೊಡಬಂದ ಜೊತೆಗೆ ಬಂದು ಇರೆಗ್ಲ ಬೈದ ಬೋಟ್ನ ಕಟ್ಕಡಿ ಮಲ್ದಾರದ 6 ದಿವಸ ಒದ್ದಾದಿತ್ತು ಅರೆ ಫುಲ್ಲು ಸಾಕು ಇತ್ತೆ ಫುಲ್ ಕಾರ್ ಅದನ್ನು ಸರ್ ಎನ್ನ ಕಾರ್ 20-40 ಸರ್ ಬೆನೆರೆ ಅಂದ ಇಲ್ಲ ಅಲ್ಲಿ ಒತ್ತಿ ಬಂದು ಬರೋದು ಸರ್ 4,000 ರೂಪಾಯಿ ಮದ್ದು ಖರ್ಚಿಂದು ಅದೇ ಚೇಂಜ್ ಇಂಕದಲ್ಲಿ ಒಂದು ಸಹಾಯ ಮಾಡ್ಕೊಳ್ಳಿ ಬಂದು ಅದು ಯಾಂದದ ಅನ್ಕೊಂಡು ಅಂಚೆ ಬಂದು ಒಂದು ಇಲ್ಲ ಸರ್ ಕೋಡ ಮೂರನೇ ಚಿರ ಫೋನ್ ಮಾಡ್ತೇವೆ ಇಂಕದಲ್ಲಿ ಒಂದು ಹೆಲ್ಪ್ ಮಾಡ್ಕೊಳ್ಳಿ ಖರ್ಚು ಒಂದು ಆಳು ಒತ್ತಿ 85,000 ಪೋಪಲ್ 10,000 ಸಂಬಳ ಒಂದು 5 kg ಒಂದು ಸರಿ ಬಂದು ಹಾಕ್ಬಿಡ್ತಾರೆ. ವಿಚಾರ ಸತ್ಯನ್ ಪಾಪ ಬೇಜಾರ್ ಬುಲ್ತೊಂದುಲ್ಲೇರ ಅರೆಗಿ ಸರಿ ರೇಗಿ ನಡಪರ ಆಪದೆ ಸರ್ ಇತ್ತ ನಡಪರ ಚಿಕ್ಕಡಿ ಬಂಗೋಡು ಪೋಂದಿಲ್ಲ ಸರ್ ಬೊಕ್ಕ 10 ಪಿಂಚಿ 40 ಆಪಜಿ ಡಾಕ್ಟರ್ ನಗು 4 kg ಅಂತೆರಂಗಿಲ್ಲ ಆಪರೇಷನ್ ಮಾಡ್ಕೊಂಡು 6 ಲಕ್ಷ ಬೋತ್ರಿಗೆ ಓಕೆ ಇತರ ತುಲೆ ಸರ್ ಇರಗಿತ್ತ ನಡಪರ ಕಷ್ಟ ಆಗುದುಂಡೆ ಅಂದು ಸರ್ ಸ್ಟಿಕ್ಡ್ ಓಪನ್ ಒಂಜಿ ಓಕೆ ಮಧ್ಯಾಹ್ನ ಒಟ್ಟ ಪೋಪೆ ಅಂಗಡಿ ಓಕೆ ಸರ್ ಇತ್ತ ಸಾರಿ ಸರ್ ಇತ್ತ ಓಕೆ ಪೋಂದಿಲ್ಲ ಓಕೆ ಇತ್ತ ಇರು ನಮ್ಮ ದೈವಲಡ ಇರ್ಕೇಂಡರತೆ
ಅಪ್ಪಗ ಪಂಡರೆ ನಾಗಗದ ಪೆಟ್ಟಾತನ ಪಂಡಿರೋದು ಅದಾತ ನನ್ ಪನ್ಪಿನಿ ನಾಗನ ಅವಳು ಕೊಡಮಂದ ದೈವ ಬಂದು ಅವು ನಾಗ ಗಿಡ ತೆಚ್ಚಿ ನಾಶ ಆಗ್ತದೆ ಒಂದು ಬಂದಿರು ಅವಳು ಹೋದು ಮಾತನಾಡ್ತೋದು ಆ ಜಾಗಿದ್ದಾರೆ ಮಾತನಾಡ್ತೋದು ಸರಿపోయేస్తారు ಅದೇ ಹೋದು 5 ಕೊಡಮಂದ ಅವಳು ಜಾಗದನೆ ಕೊಡಮ ಅವೇ ಜಾಗದನೆ ಅಲ್ಪನೆ ತಿರುವಲ್ಗೋಪನ ಅಲ್ಪದ ತಿರುವಡೆ ಸಂಗಿರ್ಲಿ ಕಾಣಪ್ಪನ ಒಂದು ಮಿನಿಟ್ ಅಣ್ಣ ಕೇಂದ್ರ ಯಾನ್ ಪಾತ್ರನ ಕೇಂದ್ರ ಸರ್ ಕರೆಕ್ಟ್ ಪನ್ಪುಣ ಕೇನ್ಲೆ ಇತ ಹುಚ್ಚು ನಾಶ ಆಯ್ನಾಡು ಕೆತ್ತಿ ನಾಶ ಆಯ್ನೇನು ಓಲಾಂಡಲ್ಲ ಇರ್ನ ಕನ್ನಡ ತೂತಾರೆ ಕನ್ನಡ ಬಂದ ಕುಂಚೆ ನಾನು ಅವತ್ತು ಕೇನೆ ಕನ್ನಡ ತೂತಾರ ಅಂದ ಕೇನೆ ಕನ್ನಡ ತೂತಾರ ಇಜ್ಜಾತಿ ಕನ್ನಡ ಬಂದ ಎಂಟು ತೋಜಿದಿ ಸರ್ ಐಕತ್ ಯಾನ್ ಕೇನೆ ದಯಪಂಡ ಕೆಲವೊಂದು ವಿಚಾರಧಾರೆಲು ನಮ್ಮ ಪುಟ್ಟುನಗನೆ ನಮ್ಮ ಪ್ರಾರಬ್ಧ ಕರ್ಮಡ್ದಾದ ಪಡೆಯೊಂದು ಬರಡಾಪುನು ದೈವಲು ನೇರ ಓಲ್ಲ ಕಾರಣಲತ್ತೆ ನಾಗೆ ಅವರ ದೈವ ಯಾನ್ ದಾಯ ಪನ್ನೆ ಅಂದ್ ಕೇಂಡ ಒಂಜಿ ಹುಚ್ಚು ಅತ್ತ ಯಾನ್ ಪರ್ಪಣಗೆಲ್ಲ ಅನ್ನ ಇರೇ ನನ್ನ ಈ ಓಲ್ಲ ಪಾತ ಯಾನ್ ಪನ್ನಿನ ಮಾತ್ರ ಕೇನೊಂದು ಬತ್ತಾರ ನಾಳೆ ಬುಕ್ಕ ಕ್ವಶನ್ ದಯ ಪಂಡ ಇರೆಗೆ ಯಾನ್ ಪನ್ಪುನಿನ ಕೇನ್ಲಿ ಮಾತ್ರ ಚೂರು ಗೊತ್ತಾನ ಇರೆಗೆ ಬುಕ್ಕ ಅನ್ಕೊಂಡು ಇಲ್ಲಡೆ ಭೇಟಿ ಆಪೆ ಯಾನ್ ಈಡ ಮಾಹಿತಿ ದೆಪ್ಪು ಯಾನ್ ಈತ ಯಾನ್ ಪನ್ನಿನ ಮಾತ್ರ ಕೇನ್ಲಿ 5 ಬುಕ್ಕ ಇರಂದ ಯಾನ್ ಪಾತಿರ್ಲೇರು ಯಾನ್ ಕೊಂಚ ಬಾರಿ ಮಲ್ಲ ಒಂದು ಆತಂದು ಕೆಲವು ಜನಗಳಿಗೆ ದಾದಾದ ಮಣ್ಣಾಗ ದೈವ ಸರಿ ಇಜ್ಜಿ ಪನ್ಪುನು ದೈವ ಉಪದ್ರ ಕೊರ್ಪುನು ನಾಗೆ ಉಪದ್ರ ಕೊರ್ಪು ನಾಗೆ ತುಲಿ ಸಮಾಜೋಡಿ ನೀ ಬೆತೆ ಬೇತೆ ಮಸ್ತ್ ಅನಿಸ್ತದ ಎಲ್ಲ ನಾಗೆ ವೃತ್ತಕ್ಕೆ ಬುದ್ಧಿ ಬರೀರೆ ಆತನ ದೈವಲು ಕಾತದ ಓಲ್ಲ ಇರೆಗೆ ದೈವಲು ನಮ್ಮ ಪ್ರಾರಬ್ಧ ದೋಷನು ಬರ್ಪುನಂಚಿನ ಕೆಲವೊಂದು ವಿಚಾರಧಾರೆಲು ಒಂಜಿ ಪನ್ಪರತೀರಿಗೆ ಕೆಲವು ಸರ್ತಿ ನಮ್ಮ ಹಿರಿಯಾಕ್ಲಿರ್ದು ಪೂರ್ವ ಹಿರಿಯಾಕ್ಲಿರ್ದು ಬತ್ತನ ಕರ್ಮಾಂಗದ ದೋಷರ್ದಾದ ಕೆಲವು ಸಮಸ್ಯೆಯಲ್ಲಿ ನಮ್ಮ ಅನುಭವ ಪಡಾಪು ಈ ಜೀವನೋಡು ಐಕ್ ನಮ್ಮ ದಾದವನ್ಪ ಗೊತ್ತು ನೀರಿಗೆ ಹುಚ್ಚು ಸೈತನ ಬುಕ್ಕೊಂದು ಸೈತನ ಈ ಮಾನಸಿಕತೆಗೆ ಬರ್ಪುನೆತ್ತ ಬದಲು ಇರು ದಾಲ ತೊಂದರೆಜ್ಜಿ ಇರೆಗೆ ಒಂದು ಹುಚ್ಚುದ ದೋಷ ನಂಗೆ ಹುಚ್ಚು ಸೈತದನ್ನ ಕೆತ್ತಿ ನಾಶಾತನಂದು ಓಲ ಎರಡಲ ಪನ್ಪುನವು ಐನಿ ಏಪಲ ದೋಷದ ಪಟ್ಟಿಗೆ ಪಾಡು ನುಡ್ಚಿ ಹುಚ್ಚು ಕನ್ನಡ ತೂನ ಮಾತ್ರ ಹುಚ್ಚು ಸೈತದನಂತೂನ ಮಾತ್ರ ನಂಗೆ ದೋಷ ನಮ್ಮ ಕೈಟ್ ನಾಶಾತನ ಬಂಡ ನಂಗೆ ದೋಷ ಐರ್ದಾದಿರೆಗೆ ಪುಂಚ ಪನ್ಪುನಂಚಿನ ಜಾಗ ಏಪಲ ನಾಗನ ಸೊತ್ತಾವೆ ಪುಂಚ ಉಜಲ್ದ ಪಟ್ಟು ಪುಂಚ ನಾಗನ ವಸ್ತು ಅತ್ತು ಪುಂಚೋಗಳ ನಾಗಗಳ ಸಂಬಂಧ ಅಜ್ಜಿ ಪುಂಚ ಒಂಜಿ ರೆಸ್ಟ್ ಐನೊಂಜಿ ಐಕ ಪೋದು ತನುದೆ ತೊನ್ನಂಚಿನೊಂಜಿ ಜಾಗೆ ಮಾತ್ರ ಐದಾದಿ ಇರು ಓಲ್ಲ ಗಡಿಬಿಡಿ ಅವರ್ಚಿ ಆ ಗ್ರಾಮ ದೈವಗೊಂಜಿ ಪೋದು ಇರು ಐನು ಓಲ್ಲ ನನ್ನ ದಾಲ ಇಂದು ಆದಿತ್ತಲ್ಲ ಐಕೊಂಜಿ ಯಥಾಂಶಕ್ತಿದ ಕಾಣಿಕೆ ಬಾರ್ದು ಒಂಜಿ ಪೊರ್ಲುದ ಎಡ್ಡೆ ಆಯುರ್ವೇದಿಕ್ ಒಂಜಿ ಅದನ್ನ ಮರ್ದು ಮನ್ಪಲೆ ಬೊಕ ಇರ್ನ ಓಲಾಂಡಲ ನಂಬರ್ ಇರ್ತನೆ ಎಂಕುಲು ಬತ್ತು ಮೀಟ ಇರ ತಿಕ್ಕುವ ಧೈರ್ಯದ ತೋಲ ಏಪಲ ಜೀವನೋಡು ಪೊಕ್ಕಡೆ ನಮಕ್ ಏಪಲ ಆ ದೈವ ಈ ದೈವ ಓಕೆ ಸರಿ ಅವನಿ ನಂಬಿಕೆ ಮನ್ಪಿನಿ ಒಂಜಿ ಮನ್ಪ ಸರಿ ಇತ್ತ ಎರಡೇ ಅನ್ಕೇನು ವನ್ನಾಗ ಅಲ್ಪ ಓಕೆ ಇರಾಗ ಬೇಲೆ ಕೊಡ್ತೀನಿ ಆರೆಂಜ್ ಒಲ್ಲೆರೆ ರೆಡ್ ಒಲ್ಲೆರೆ ಇರಾಗ ಬೇಲೆ ಕೊಡ್ತೀನಿ ರೆಡ್ ಒಲ್ಲೆರೆ ತೊಂದರೆ ಯಾರು ಅವೇ ಪಂಜಲ್ದ ಗರಡಿದ ಬೇರೆ ಓಕೆ ಆ ರೆಡ್ ಒಲ್ಲೆರತೆ ತೊಂದರೆ ತಾನೋಡು ಪೀರ ಅಂಚನೆ ಕೈ ಮುಗ್ಗಿರ ಪ್ರಾರ್ಥನೆಗೆ 2-3 ಸರಿ ಪೋಯತಾರೆ ಅಡಿ ಓಡು ಬಂದಿರು ಅಡಿ ಬೊಕ್ಕ ಪರಕ್ಕೆ ಕೊರಡು ಬಂದಿರು ಬಿಳಿದ ತೆಚ್ಚಿ ಬಂಗಾರದ ಜಿಡೆ ಕೊರಡು ಬಂದಿರು ಅಂಚೆ ಇತ್ತಿನ ಗ್ರಾಮ ಸಂಬಂಧಪಟ್ಟ ವಿಷ್ಣುಮೂರ್ತಿ ದೇವಸ್ಥಾನ ಉಂಟು ಐಕು ಕೊರಡು ಬಂದಿರು ಅದೇ ಕೊರಿಯ ಪರಕ್ಕೆ 5 ಪಿರ ಪ್ರಾರ್ಥ ಅದಕ್ಕೆ ಕೈ ಮುಗ್ಗಿರ ಪಿರ పోయిన ఐదు జాన్ ఫస్ట్ పోనగానే అవు పిర దుమ్మించి ఆసన అంచెనే ఉంది సార్ పుంచ అయితే పిర పెద్దదు బాకిల్ పెరబత్తెర దాలాపు పిదేడ్ ఐకు దాలతి పూని ఇదియోడంటే పిదేడ్ ఇదియోడు ఉలే పెరబత్తెర దాలతి బాకిల్ పెరిస్తే బాకి అయితే ಅಂಚೆನೆ ಆತನವು ದೋಷ ಅರೆಗೆ ಬರೋಡಿತ್ತಂದ್ರೆ ಅಂದ್ ಅತತ ಈಚ ಅಂಜಿ ಅರೆಗೆ ಬೈದನ್ ಸರ್ ಬತ್ತದಂದು 6 ಸುಬ್ರಹ್ಮಣ್ಯ ಬೋದು ಗಡಿ ಮಲ್ತದೆ ರೇಕ್ ಅವು ಕೊಡು ಮಲ್ತದೇರು ಪೂರ ಮಲ್ದೇರು ಸುಬ್ರಹ್ಮಣ್ಯ ಪೋದು ಎಂಕ್ ಪಂಡೇರ ಆರೆ ಎನ್ನೋ ನಂಬಿಕೆದ ಪ್ರಕಾರ ಓಕೆ ಆರ್ ಸುಬ್ರಹ್ಮಣ್ಯ ಪೋಯಿರ್ ಸರ್ ಈರ್ ಪೋತು ಜಾರೆ ಯಾನು ಸುಬ್ರಹ್ಮಣ್ಯ ಪೋತಿ ಸರ್ ಬಂದ ಎಂಕ್ 3 ವರ್ಷದ ಬೊಕ್ಕ ಗೊತ್ತೇನ ಐದಾರ ಬೈದಿನಿಂದ ಇಷ್ಟೆಲ್ಲ ಕೈತ ಕಾಸು ಅಡಿಗೆ ಎನ್ನ ಆನ್ ತೆರಿಗೆ ಗೊತ್ತಾವಡತ್ತ ಸರ್ ಎಂಕ್ಲೆಂಟೆ ಪ್ರಕಾರ ಬಂತೆ ಅನ್ನದ ಒಂಜಿ ಬಂತೆ ಯಾನ್ ತೆರಿಗೆ ಯಾತ್ ಬಟ್ ಸ್ಟಿಲ್ ಯಾನೊಂಜಿ ತುಳುನಾಡು ಮಣ್ಣಿಡು ಯಾನ್ ಪುಟ್ಟಿ ಬೊಕ್ಕ ಎನ್ನ ಪ್ರಕಾರ ನಮ್ಮ ನಂಬುನು ಕುಕ್ಕೆ ಸುಬ್ರಹ್ಮಣ್ಯ ಆದಿ ದೇವರು ಬಂದು ಅಂಚೊಪ್ಪನಾಗ
ಈತ ಒಂದು ಮಾಡ್ಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋದು ನಮ್ಮ ಒಂಜಿ ಅಲ್ಪ ಉಪ್ಪುನಂಚಿನ ಸೇವೆ ಮಾತ್ರ ನಿಜವಾಗ್ಲ ಒಂಜಿ ಈ ಒಂಜಿ ವಿಚಾರ ಪರಿಹಾರ ಆಪುಣು ಎನ್ನ ಭಾವನೆ. ಬಟ್ ಏನ್ ಖಂಡಿತ ಅವ್ರ ಗುಣ ಗುಣ ದಯಮಾಡ್ತಾರೆ. ಯಾಕಂದ್ರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದಾಗ ಅವರಿಗೆ ಕುಕ್ಕೆ ಸುಬ್ರಹ್ಮಣ್ಯ ನಾಗಾರಾಧನೆ ಪ್ರಾರಂಭವಾದಂತಹ ಭಟ್ರ ಒಂಜಿ ಪಾತ್ರ ಕೇಳ್ಕ. ಎಸ್ ಸರ್, ನಾಗಾರಾಧನೆ ಪ್ರಾರಂಭವಾದಂತಹ ಸ್ಥಳ, ನೋ ಡೌಟ್. ಸುಬ್ರಹ್ಮಣ್ಯದ ಸ್ಕಾಂದ ಪುರಾಣ ಪ್ರಕಾರ ತಕ್ಷಕ ಭೂಮಿಗೆ ಬಂದವ ಅವನಿಗೆ ಗರುಡ ಹುಂಚು ಹಾಕ್ತಿದ್ದ ಇದರ ಸರ್ಪದ ರೂಪದಲ್ಲಿ. ಆಗ ಅದನ್ನು ಸುಬ್ರಹ್ಮಣ್ಯ ಕೇಳಿದರೆ ಕಾಮ, ಇಂದ್ರನ ಸಮಾನ ವ್ಯಕ್ತಿ, ಅವನು ಇದು ಗೊತ್ತಾಗಿ ಅವನನ್ನು ಅಲ್ಲಿಂದ ಕರ್ಕೊಂಡು ಹೋಗಿ ಆ ಸ್ಥಳದಲ್ಲಿ ಇಟ್ಟು ಅವನನ್ನು ರಕ್ಷಣೆ ಮಾಡ್ತಾನೆ. ಸೊ ಇದು ಅಲ್ಲಿ ನೆಕ್ಸ್ಟ್ ಅದು ದೊಡ್ಡ ಸುಬ್ರಹ್ಮಣ್ಯ ಕ್ಷೇತ್ರ ಆಯಿತು. ನಾಗನನ್ನು ಸರ್ಪರೂಪದಲ್ಲಿ ಇದಾಯಿತು. ಈಗ ಅವರು ಹೇಳ್ತಾ ಇದ್ದಾರೆ, ಒಂದು ಅವನಿಗೆ ನನ್ನನ್ನು ಮಾಡಿಸಿದವರಿಗೆ ಏನಾಗಲಿಲ್ಲ ಅಂತೇಳಿ. ಒಂದೊಂದು ಮನುಷ್ಯನಿಗೆ ಹುಟ್ಟುವಾಗ ಒಂದು ದೇವರು ವರ ಕೊಟ್ಟಿರ್ತಾರೆ. ಆ ವರವನ್ನು ಯಾವತ್ತೂ ದೇವರು ವಿಡ್ರಾ ಮಾಡಲ್ಲ. ಅವನು ಎಷ್ಟೇ ಅನ್ಯಾಯ ಮಾಡಿದ್ರೆ ಒಳ್ಳೇದಾಗ್ತಾ ಇರ್ತಾನೆ. ಯಾಕಂದ್ರೆ ಅವನು ಜನ್ಮಾಂತರದ ಫಲ ಅದು. ಹುಟ್ಟುವಾಗ ಹಿಡ್ಕೊಂಡು ಬಂದದ್ದು. ಅವ ಬೇಡದ್ದೇ ಮಾಡ್ತಾನೆ ಜೀವನದಲ್ಲಿ. ಯಾರ್ಯಾರಿಗೆ ಏನೇನು ಎಷ್ಟು ಮಾಡ್ಲಿಕ್ಕೆ ಅನ್ಯಾಯ ಸಾಧ್ಯ ಉಂಟು ಅಷ್ಟನ್ನು ಮಾಡ್ತಾನೆ. ಬಟ್ ಅವನು ಒಳ್ಳೇದೇ, ಅದು ದೇವರು ಅವನಿಗೆ ಹುಟ್ಟುವಾಗ ಕೊಟ್ಟ ವರ. ಹಾಗೆ ಅಂತೇಳಿ ಅವನು ಅನ್ಯಾಯ ಮಾಡಿ ಒಳ್ಳೆಯದಾಗಿ ಹೇಳುವಂತ ಅದು ನಮ್ಮ ಬುದ್ಧಿವಂತಿಕೆ ಅಲ್ಲ. ನೋಡಿ, ಇದೀಗ ಏನಾಗಿದೆ ಅಂತ ಹೇಳಿದ್ರೆ ಇವರಿಗೆ ಅವರಿಗೆ ಏನು ಒಳ್ಳೆ ಆಗಿದೆ ಯಾರು ಎಂತ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಅವ್ರಿಗೇನ ದೇವರು ಹುಟ್ಟುವಾಗ ಸಾವಿರ ತನಕ ಒಂದು ಏನೋ ಒಂದು ವರ ಕೊಟ್ಟಿದ್ದಾನೆ. ಆರ್ಜಿತ ಪಾಪ ಅಂತೇಳಿ ಹೇಳ್ತಾ ಇದ್ದಾನೆ, ಆರ್ಜಿತ ಪುಣ್ಯರು ಅವರು ಇದು ಮಾಡ್ತಾ ಇದ್ದಾರೆ. ಬಟ್ ಆ ವರಕ್ಕೆ ಒಂದು ಲಿಮಿಟೇಷನ್ ಇದೆ. ಅವನು ಒಂದು ದಿವಸ ತಡ್ಕೊಳ್ಳಿಕೆ ಕೂಡದಷ್ಟು ದೊಡ್ಡವಂತಹ ಒಂದು ಇದನ್ನು ಮಾಡಿದರೆ ಅದಕ್ಕೊಂದು ಸ್ಟೇ ಇದೆ. ಅದು ಸ್ಟೇ ಆದರೆ ಅದು ಅಲ್ಲಿ ಸ್ಟಾಪ್ ಆಗಿ ಹೋದರೆ ಅವನಿಗೆ ಇನ್ನಲ್ಲ, ಇನ್ನು ಯಾವ ಜನ್ಮದಲ್ಲಿ ಅದನ್ನು ರಿಲೀಸ್ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಹಾಗೆ ಮತ್ತೆ ಇವರು ಹೇಳುವಂತಹದ್ದು ಈಗ ನಾಗದೋಷ ಅಂತೇಳಿ. ನಾಗದೋಷ ಹೌದಾ ಅಲ್ವಾ ನನಗೆ ಗೊತ್ತಿಲ್ಲ, ನಾನು ಅವರನ್ನು ನೋಡಿಲ್ಲ ಎಂತ ಅಂತೇಳಿ ಗೊತ್ತಿಲ್ಲ. ನಾಗದೋಷ ನಾನು ಒಂದು ವಿಷಯ ಹೇಳಿದ್ದೇನೆ, ಫಸ್ಟ್ಗೆ ಹೇಳಿದೆ, ನಾಗದೋಷ ಬಿದ್ದವರು 1000 ಇದ್ದಾರೆ, ಅದರಿಂದ ಹೊರಗೆ ಬಂದವರಿಗೆ ಯಾರೂ ಇಲ್ಲ. ನಿಮಗೆ ನಾಗದೋಷದಿಂದ ಹೊರಗೆ ಬರಲಿಕ್ಕೆ ಒಂದೇ ದಾರಿ. ಇವತ್ತು ಭಾರೀ ದೊಡ್ಡ ದಿವಸ, ನೀವು ಅನಂತ ವ್ರತ ಹೇಳಿದರೆ ಸರ್ಪಪಣ ಮಾಡಿ, ಸರ್ಪಪಣದಲ್ಲಿ ಆ ನಾಗನ ರೂಪದಲ್ಲಿ ನಾವು ಶೇಷನನ್ನು ಇದು ಮಾಡಿ ಪೂಜೆ ಮಾಡಿ ಅದರಲ್ಲಿ ಮೇಲೆ ಅನಂತ ಪದ್ಮನಾಭ ದೇವರನ್ನು ಪೂಜೆ ಮಾಡುವಂತಹ ದಿವಸ ನಿನ್ನೆ, ಇವತ್ತಿನ ದಿವಸ, ಆ ಕಲಶ ದಿವಸ. ಆ ದಿವಸ ನೀವು ಕಲಶ, ನನ್ನ ಲೈಫಿನಲ್ಲಿ ನಾಗದೋಷದಿಂದ ರಿಲೀಫ್ ಹೊಂದಿದವರು ಕೇವಲ ಆ ಕಲಶವನ್ನು ದರ್ಶನ ಮಾಡಿ ಆ ಕಲಶದ ಪ್ರಸಾದ, ಮಧ್ಯಾಹ್ನ ಏನು ಪ್ರಸಾದ ಇದೆಲ್ಲಿದೆ ಅದನ್ನು ಕ್ರಮ ಪ್ರಕಾರ ತಗೊಂಡವನು ಮಾತ್ರ ಅವನು ಸಾಧಾರಣ ಮಟ್ಟಿಗೆ ಸ್ವಲ್ಪ ದಿವಸದ ಮಟ್ಟಿಗೆ, 1 ವರ್ಷದ ಮಟ್ಟಿಗೆ ನಾಗದೋಷದಿಂದ ಹೊರಗೆ ಬರ್ತಾನೆ. ಮತ್ತು ನಾಗದೋಷ ಎಂತಂತೇಳಿ ಹೇಳಿದರೆ ಅದು ಒಂದು ನೀವು ಹುಟ್ಟುವಾಗಲೇ ಒಂದು ಪಡ್ಕೊಂಡು ಬಂದಿರಬೇಕು. ಈಗ ನಾವು ತುಂಬ ದೇವೀವ ಧರ್ಮದೇವೀಹಿ ಅಂತೇಳಿ ತುಂಬ ಒಂದು 14 ನಮೂನೆ ದೋಷ, ಅದು ಎಲ್ಲ ದೋಷ ಕೂಡಿದ್ರೆ ಕೊನೆಗೆ ನಾಗದೋಷ ಬರ್ತದೆ. ಅದು ಎಲ್ಲವನ್ನು ಸುತ್ತು ಹಾಕಿರ್ತಾರೆ. ನಾಗದೋಷ ಬಂದರೆ ಮತ್ತೆ ಇದಕ್ಕೆ ಪರಿಹಾರ ಮಾಡೋದು ವೇಸ್ಟ್. ಈಗ ಇವರಿಗೆ ಸರ್, ಇವರಿಗೆ ಪರಿಹಾರ ಇಲ್ವಾ ಅನ್ನೋ ಪ್ರಶ್ನೆ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದಾಗ ಅಲ್ಲಿ ಸ್ವಲ್ಪ ಸಂಸ್ಕಾರಗಳನ್ನು ಮಾಡ್ತೇವೆ, ಅಲ್ಲಿ ಇತರ ಸೇವೆಗಳು ನಾವು ಮಾಡ್ತೇವೆ, ಮಾಡಲಿಕ್ಕೆ ಅಲ್ಲಿ ನಾಗ ಹತ್ಯೆ ಆಗಿಲ್ಲ ಅಂತ ಹೇಳುವಂಥದ್ದು. ಇದೀಗ ನೋಡಿ, ಅವರು ಹುಟ್ಟುವಾಗ ಪಡ್ಕೊಂಡು ಬಂದದ್ದು. ಯಾಕಂತ ಹೇಳಿದ್ರೆ ನಿಜವಾದ ಅಪರಾಧಿ ಯಾರು ಹುತ್ತವನ್ನು ಕೊಯ್ಸಿದ್ದಾನೆ ಅವನು ನಿಜವಾದ ಅಪರಾಧಿ. ಇವರು ಪಾಪ ಒಂದು 10 ರೂಪಾಯಿ ಏನೋ ಒಂದು ದಿವಸದ ಪಡಿ ಮಾಡಬಾರ್ದಿತ್ತು ಇವರು ಆ ಕೆಲಸ ಅಂತೂ ಮಾಡಿದೆ. ದಿವಸದ ಒಂದು ಪಡಿ ಸಿಗ್ತದಲ್ಲ ಅಂತೇಳಿ ಮಾಡಿದವರು. ಬಟ್ ಏನೇ ಇರಲಿ, ಬಟ್ ಅದಕ್ಕೆ ಅವರಿಗೆ ಅದಕ್ಕಿಂತಲೂ ಸುಲಭವಾದ ಉಪಾಯ ಅಲ್ಲಿ ಹತ್ತಿರ ಎಲ್ಲಿಯಾದ್ರೂ ಅನಂತ ವ್ರತ ಬರುವ ವರ್ಷ, ಈ ವರ್ಷ ಇವತ್ತಾಯ್ತು, ಇವತ್ತಿಗೆ ಮುದ್ದಾಯ್ತು, ನೋಡಿ ಕಲಶವನ್ನು ದರ್ಶನ ಮಾಡಿ ಅದಕ್ಕೊಂದು ದಮ್ಮಯ ಹಾಕಿದ್ದ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಅವರು ಅದರ ಪ್ರಸಾದ ಇದನ್ನೆಲ್ಲ ತಗೊಂಡ್ರೆ ಅದರಿಂದಾಗಿ ಖಂಡಿತ, ನಾನು ಯಾಕಂತ ಹೇಳಿದ್ರೆ ಎಲ್ಲಿಯೂ ರಿಲೀಫ್ ಇಲ್ಲದ್ದು ಇದರಲ್ಲಿ ರಿಲೀಫ್ ಆಗ ಸುಬ್ರಹ್ಮಣ್ಯಕ್ಕೆ ಹೋದಾಗ ಒಳ್ಳೆ ರಿಲೀಫ್ ಸಿಗ್ತದೆ. ಆ ಒಂದು ವಿಚಾರದಲ್ಲಿ ಏನ್ ಹೇಳ್ತೀರಾ ಭಟ್ರೆ ಇವರಿಗೆ? ಯಾಕಂತ ಹೇಳಿದಾಗ ಅವರ ಯಾರು ಇನ್ನೊಬ್ರು ಹೇಳಿದ ಯಜಮಾನರು ಹೇಳಿದಂತ ರೀತಿಯಲ್ಲಿ ನಡ್ಕೊಂಡ್ರು. ಯಜಮಾನರು ಅಲ್ಲಿಗೆ ಹೋಗಿದ್ದಾರೆ, ಪಾಪ ಇವರು ಹೋಗಿಲ್ಲ. ಸರ್ ಇಡ್ದಾಯ್ ಪೋಯಿಚಾರ ಸರ್ ಒಂಜಿ ಅರಡಗಾಸಿಜ್ಜಿ ಪಾಪ ಅಂತೆ ಸರ್ ಉಲ್ಲರೆ ಸರ್ ಪಲ್ಲೆ ಸರ್ ಪಲ್ಲೆ ಅತ್ತೆ ಈರು ಸುಬ್ರಹ್ಮಣ್ಯಕ್ಕೆ ಪೋಯಿಚಾರತೆ ಅಂದ 6 ಪೋತೇರತೆ 6 ಪೋತೇರ ಓಲ್ಪಲ್ಲ ಜಾಗವೋಲಿಯೇ ಅವು ಪಂಜಕಲ್ ಗ್ರಾಮ ಪಂಜಲ್ ಗರಡಿ ಜಾಗ ಅಂಚೆ ನೋಡಿ ಏ ತೋರ್ಚಂಡಿ ಈ ಘಟನೆಗಳ ಇರಲಾದು 24 ವರ್ಷ ಆನು ಸರ್ ಕ್ಷೇತ್ರ ಇತ್ತೆಂಚುಂಡು ಆ ಕ್ಷೇತ್ರ ಅವಳು
ಓ ಇತ್ತ ಕ್ಷೇತ್ರ ಎಂಚುಂಡು ಇರಾನಿ ಪಿಕ್ಕಸ್ ನಾವು ಕ್ಷೇತ್ರ ಎಂಚುಂಡು ಐದು ಡಬಲ್ ಆತನ್ ಸರ್ ಮಿತ್ತು ಮುಟ್ಟ ಬರ್ತನ್ ಕುಬ್ಬಲ ಮುಟ್ಟ ಅಪ್ಪಗೆಲ್ಲ ಇತ್ತಂದ್ರೆ ಐದು ಬರ್ತನ್ ಕುಬ್ಬಲ ಮುಟ್ಟ ಬಾಕಿ ಪೆರ ಇರೆಗ ಆ ಜಾಗೆಗೆ ಈರ ಗ್ರಾಮ ಸಂಬಂಧಿ ಅಥವಾ ಕುಟುಂಬ ಸಂಬಂಧಿ ದಾದನ ಸಂಬಂಧ ಉಂಡ ಇರೆಗ ಅತ್ತನ ಕುಟುಂಬ ಜನಕ್ಕೆಲ್ಲ ಎನ್ನ ಗ್ರಾಮನೇ ಅವು ಯಾವ್ದು ಎನ್ನ ಪಪ್ಪ ಮನೆ ಇಲ್ಲ ಅವಲೇ ಎನ್ನ ಅದತ್ತ ಇರೆಗ ಇತ ಗ್ರಾಮ ಆ ದೈವಗುಲ ಇರೆ ಗ್ರಾಮ ಸಂಬಂಧ ಉಂಡ ಯಾನ್ ಕುಡ್ಲಾಗತ್ತದು ಸದಾ ನಂಗೆ ಕೊಡ್ತಾನೆ ಸರ್ ಕುಡ್ಲಾಡ ಆ ದೈವವು ಪಂಜಿರ್ಲಿ ಸರ್ ದಾಳಾವು ವಾಕಾರ ನೋಡ್ಲ ಇರೆಗೆ ಇನ್ನು ಎಲ್ಲೆಲ್ಲ ಕೊಡಕೇನ್ಲೆ ನಾಗದೋಷ ಅಂತೂ ಖಂಡಿತ ಹತ್ತಿರೆಗಾವೆ ನಾಗದೋಷ ಸ್ಪಷ್ಟ ಇರೆಗೆ ಬೋಂಡ ಯಾರೆಲ್ಲ ಒಟ್ಟಿಗೆ ಬೋದೆಲ್ಲ ಪ್ರಶ್ನೆಗಳನ್ನು ಕೂಡ ಯಾನ್ ಈ ರೀತಿನಲ್ಲೇ ಬರ್ಪೆ ದಾಯ ಗೊತ್ತು ನಾಗದೋಷ ಖಂಡಿತ ಅನ್ನರೆ ಆನೆ ಬೈಯದೆ ಅವಳೇ ತಾಗದು ಅದು ಮನಸ್ಸಲ್ಲಿ ಕಾಂಡ ಲಕ್ಕನಗೆ ಬಿಟ್ಟು ಕಪ್ಪು ತುಂಬಾ ಇಡೀ ಕಾರು ಒಟ್ಟ ಏನು 5 ರೊಕ್ಕ ಡಾಟ್ ಮಾಡ್ಕೊಂಡು ಅಂತೀವಿ ಮದ್ದು ಆ ಪಕ್ಕ ಡಾಟ್ ಸಮಸ್ಯೆ ಏನಂತ ಪನ್ಪೆ ಅಂತೆ ರಾತ್ರಿ ಇಂಚ ಆಂಡ್ ಪನ್ನ ಮನದ ಇಂಚ ಪ್ರಾಬ್ಲಮ್ ಶುರು ಆತ ನಾವೇನಾರು ಬಂದು ಅವೇನಾರು ಒತ್ತೊಂದಿರ್ತೆ ಮಸ್ತ್ ಜನಕ್ಲ ಸ್ಕಿನ್ ಡಿಸೀಸ್ ಪುಣಿ ಚರ್ಮಕ್ಕೆ ಸಂಬಂಧಪಟ್ಟಂತ ವಿಚಾರ ಅದ ಆಗಿ ಬರೋ ಪಣ್ಣಾಗೆ ಇಂಚಿನ ಬರೋ ಪನ್ಪೇರು ಅವು ಕೆಲವು ಅಕ್ಲು ಬಳಲದ ಇಟ್ಟು ಬೇಸತ್ತ ಇರೆಗೆ ನಂಜಿ ಪನ್ಪುನ ತುಲೆ ಇರು ಪುಂಚದೊಲೈ ಪೋದುಪ್ಪಾರು ಇರೆ ಪುಂಚದೊಲೈ ಪುಂಚ ಬಂಡಿ ಬೇಟಿಗೆ ಇರೆಗ ಸ್ಕಿನ್ ಗಾಯ ಮಂತ್ರಿ ಹೌದು ಸರ್ ಸಂಕೋಚದ ಮಂತಿ ಇರೇ ಕುಡಂಜಿ ಒಯ್ಯಪ್ಪಲ್ಲ ಯಾನು ನನೊಂಜಿ ಇರೇಗ ಪನ್ಪುನು ಅನ್ನ ಪ್ರತಿ ಕುಟುಂಬ ದೈವೋಲು ಅತ್ತನ ಗ್ರಾಮ ದೈವೋಲು ನಮ ಅಲ್ಪ ಅನೂಕೇನಿರತ್ತಂದೆ ಒವ್ವೇ ಒಂಜಿ ಕಟ್ಟಿ ನೇಮುಡು ಬಲಿಮೆ ಬನಿಯರೆಜ್ಜಿ ಪನ್ಪುನೊಂಜಿ ನಿಯಮಲ ಉಂಡು ಇರೆಗ ವಾ ದೋಷ ಈರ್ನ ಸಮಸ್ಯೆ ಅಂದು ಕಟ್ಟಿ ನೇಮುಡು ಪನಿಯರ್ನೇ ಇಜ್ಜಿ ಕಟ್ಟದನ ನೇಮ ಇಂಚಿನ ಅಂದ ಕೆಂಡ ಇತ್ತೆ ಮಲ್ರಾಡನ ಪಿಲ್ಚಂಡಿಡನ ಪಂಜುರ್ಲಿಡನ ಎನ್ನ ಇಂಚಿನಂಚಿನಂಜಿ ಬೇಲೆ ನೆನೆತ್ತದೆ ಆವು ಯಾನುಲ್ಲೆ ಅಭಯನು ಕೊರಿಯರೆತ್ತ ನಾವು ದೈವ ಬಲಿಮೆ ದೈವ ಪನ್ಪುನ ಎತ್ತು ಆಂಡಲ ಇರೇಗ ಗುಣಾವಡು ದೇವರದಾಯ್ತು ಆ ಪಂಜುರ್ಲಿಗೆ ಒಂಜಿ ಕೈ ಮುಗಿದು ಬೊಕ್ಕ ಈರ್ನಂಜಿ ಕುಟುಂಬ ದೈವದ ಈರ್ನ ಸುಬ್ರಹ್ಮಣ್ಯ ಬೇರೆ ಕಷ್ಟ ಅಂಡ ಈರ್ನ ಕುಟುಂಬದ ನಾಗದಡೆ ಬೋದು ಆ ಮಣ್ಣುಡು ಒಂಜಿ ಪೊರ್ಲುಡು ಅಡ್ಡ ಬುರ್ದು ಬಲೆ ಇರೇ ಖಂಡಿತ ಒಂಜಿ ಎಡ್ಡೆ ಫಲಿತಾಂಶ ಉಂಟು ಆತೇ ಮಂತಾರನೆ ಅವ್ರು ಸದ್ಯದ ಮಟ್ಟಿಗಿತ್ತಾವೆ ಓಕೆ ಓಕೆ ಎಸ್ ಸರ್ ಸರ್ ಇರ್ನ ಒಂಜಿ ಸಮಸ್ಯೆ ಉಂಟು ಆ ಸಮಸ್ಯೆ ಬಗೆಹರಿಯಡ ಪಂದೆಂಕುಲು ಕೇನೊಂದುಲ್ಲ ಆಂಡ ಒಂಜಿ ವಿಷಯ ಪನ್ಪೆ ಈ ರೀತಿ ಎಣ್ಣೊಂದು ಪುನತ್ತು ಎಂಕು ದೋಷ ಉಂಡೊಂದು ದಯಪಂಡ ಕಾಠೋಪನಿಷತ್ತುಡು ಒಂಜಿ ಪಾತ್ರ ಬರ್ಪುಂಡು ಯಮೆ ನಚಿಕೇತಗ ಪನ್ಪೆ ಭೂರಿತಿ ದೇವತಾ ಉಪಾಸ್ಯು ತೇನ ಭೂತಿರಹ ಹಂತಾರಮಿ ಉಪಾಸ್ಯು ರಾಕ್ಷಸಂ ತೇನ ಹಂತದಹ ಅಂದ್ ದೇವತೆಲು ಭಗವಂತನು ಎಂಕ್ಲಿಗೆ ರಕ್ಷಣೆ ಕೊರಪೆ ಎಂಕ್ಲಿನ ಐಶ್ವರ್ಯ ಕೊರಪೆ ಎಂಕ್ಲಿನ ಅಭಿವೃದ್ಧಿ ಕೊರಪೆ ಎಂದು ಪಡೆದು ಉಪಾಸನೆ ಮಂತಿರಿಗೆ ಜನರು ಮಾತಲ್ಲ ಕುರ್ತು ಬಿಡಿಯೇ ಎಂಕ್ಲಿನ ಕೆರ್ಪೆ ಎಂಕ್ಲಿನ ಬದುಕರ ಬಿಡುಪು ಜೇಂದ್ರ ರಾಕ್ಷಸರು ಎಣ್ಣೊಂದೇ ಇತ್ತೇರಿಗೆ ಅಂಚನೇ ಮಂತು ಬಿಡಿಯೇ ಅವಿನ್ ನಮ್ಮ ಎಣ್ಣರೆ ಬಲ್ಲಿ ಎಂಕ ಅವು ಉಂಡು ದೋಷ ಉಂಡು ಉದು ಉಂಡು ಎಣ್ಣರೆ ಬಲ್ಲಿ ಎಣ್ಣೆಣ್ಣಂದಾಂಡ ಆಯಗ ದೋಷ ಬರ್ಕೊಂಡು ಗ್ಯಾರಂಟಿ ದಯಗೋಸ್ಕರ ಪಂಡಗ ಈ ದೋಷಲು ಮಾತ ಈ ಪ್ರೇತ ಒಂದು ಮಾತ ಒಂಜಿ ಹೈಡ್ರಾಲಿಕ್ ಬೆಲೂನ್ದ ಲೆಕ್ಕ ಅದಕ್ಕೆ ಹೊಟ್ಟೆ ಮಂತ ಎಂಕ್ಲಿಗೆ ಸಂಪರ್ಕ ಸ್ಟಾರ್ಟ್ ಆಪುಂಡು ಬೊಕ್ಕ ನಮ್ಮ ಸಂಪರ್ಕನ ಬಿಡ್ದು ಹೋಗ್ಬಿಟ್ಟು